ಮಾಡಿದ್ದೀರಾ, ಇವತ್ತೊಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೀರಾ, ಹೇಗೆ ಅನ್ನಿಸ್ತು ಸರ್? ಅಲ್ಲ, ಇವತ್ತು ಪ್ರೋಗ್ರಾಮ್ ನಾನೇ ಅರೇಂಜ್ ಮಾಡಿದ್ದು. ನಮ್ಮ ಅನುಪಮಗೆ ಹೇಳಿ ನೋಡಮ್ಮ ಎನ್ವೈರ್ನ್ಮೆಂಟು ಇವಾಗ ಬರ್ತಾಯಿದೆ, ಎಲ್ಲ ಕಡೆ ಗಿಡಗಳಾಗ್ತಾ ಇದ್ದಾರೆ, ನಾವು ತುಮಕೂರು ಒಳ್ಳೆ ಜಾಗ ನೋಡಮ್ಮ ಅಂತ. ಅಲ್ಲೆಲ್ಲ ಸಿರಾಪ ಇದೆ ಅಂತ ಹೇಳಿದ್ರು, ಕೊನೆಗಿಲ್ಲ ಸರ್ ಇಲ್ಲಿದೆ ಅಂತ ಹೇಳಿದ್ರು ಅಮ್ಮ. ಬಳ್ಳಾಪುರ ಚೆನ್ನಾಗಿದೆ, ಒಳ್ಳೆ ಏರಿಯಾ. ಇವತ್ತು ಅಲ್ಲಿ ಸುಮಾರು 9,000 8,000 ಗಿಡಗಳು ಹೊಡೆದಿದ್ರು. ಟೋಟ್ಲ್ 25,000 ಆಗ್ತಾಯಿದ್ದು ಪ್ರೋಗ್ರಾಮು. ಚೆನ್ನಾಗಾಯಿತು, ಒಳ್ಳೆ ಗಿಡಗಳು ಹಾಕಿದ್ವಿ ನಾವು. ಈ ಗಿಡಗಳು ಹಾಕೋ ಉದ್ದೇಶ ಏನು ಅಂದರೆ, ಜನಗಳಿಗೆ ದಾಹ ಜಾಸ್ತಿ ಆಗಿಬಿಟ್ಟಿದೆ. ಪ್ರಕೃತಿ ನಾವು ಹೊಡೆದು ನಾಶ ಮಾಡ್ತಾಯಿದ್ವಿ. ಆಮೇಲೆ ಈ ಮೈನಿಂಗ್ದು ದೊಡ್ಡ ಹೊಡೆತ, ಈ ದೇಶಕ್ಕೆ ದೊಡ್ಡ ಹೊಡೆತ ಅಂದರೆ ಮೈನಿಂಗು. ಎಲ್ಲೆಲ್ಲಿ ಫಾರೆಸ್ಟ್ ಇದ್ದರೆ ಅಲ್ಲೆಲ್ಲ ಮೈನಿಂಗ್ ಸುತ್ತು ಇರ್ತಾರೆ. ಆದಷ್ಟು ಅವ್ರ ಗಿಡಕ್ಕೆ ಸಾಯ್ಬೇಕು, ಅವ್ರಿಗೆ ಅದಕ್ಕೆ ಬದುಕಕ್ಕೆ ಬಿಡೋಲ್ಲ. ಸುತ್ತೋದ್ರೆ ಫಾರೆಸ್ಟಲ್ಲಿ ಹೊಡಿಬೋದಲ್ಲ ಇವರು, ಆ ಥರ. ಅದಕ್ಕೆ ನಾವು ಆ ಮಕ್ಕಳಿಗೆಲ್ಲ ಕರೆದವ್ರು ಇವತ್ತು ಹೇಳಿದ್ದು, ಒಂದೊಂದು ಮನೆಗೆ ಒಂದೊಂದು ಗಿಡ ಹಾಕ್ಬೇಕು, ಪ್ರತಿಯೊಬ್ಬ ಮಕ್ಕಳು ಒಂದೊಂದು ಗಿಡ ಹಾಕ್ಬೇಕು. ಅಮ್ಮನ ಹೆಸರಲ್ಲಿ, ತಾಯಿ ಹೆಸರಲ್ಲಿ ಹಾಕಿದ್ದೀವಿ, ಅಮ್ಮನ ಹೆಸರು ದಿನ ಒಂದೊಂದು ಗಿಡ ಹಾಕ್ಬೇಕು. ಪ್ರತಿಯೊಬ್ಬರು ಒಂದು ಗಿಡ ಮನೆಗೆ ಹಾಕಿ ಆ ಪ್ರಕೃತಿ ನಾವು ಉಳಿಸಿದ್ರೆ ಅದು ನಮ್ಮನ್ನು ಉಳಿಸುತ್ತೆ. ಈ ಅರಣ್ಯ ರಕ್ಷಿತೋ ರಕ್ಷಿತಃ ಅಂತ, ನಾವು ಯಾರು ಪ್ರಕೃತಿ ಉಳಿಸಿ ಅದು ನಮ್ಮನ್ನು ಉಳಿಸುತ್ತೆ ಅಂತ ಆ ಒಂದು ಧ್ಯೇಯ ಇಟ್ಕೊಂಡು ಇವತ್ತಿಲ್ಲಿ ಸುಮಾರು ಈ ವರ್ಷದಲ್ಲಿ ನೆಕ್ಸ್ಟ್ ಮಂಡ್ಯ ಹೋಗ್ತಾಯಿದ್ವಿ. 40,000 ಗಿಡ ಹಾಕ್ಸಿದ್ದೀನಿ. ಇಡೀ ರಾಜ್ಯದ ಸಂಕಲ್ಪ ಇಲ್ಲ, ನಾವು ಎಲ್ಲ ಕಂಪ್ಲೀಟ್ ನಾನು 16 ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಎಲ್ಲ ಡಿಸ್ಟ್ರಿಕ್ಕಲ್ಲೂ ಹೋಗ್ಬೇಕು ಅಂತ. ಸ್ವಲ್ಪ ಕೆಲವು ಆಫೀಸರ್ಸ್ ಕೋಪ್ರೇಟ್ ಮಾಡ್ತಾರೆ ಫಾರೆಸ್ಟ್ ಅವರು, ಕೆಲವು ಕೋಪ್ರೇಟ್ ಮಾಡಲ್ಲ. ಅವರಲ್ಲೂ ಹೊಂದಾಣಿಕೆ ಇಲ್ಲ, ಅಲ್ಲೂ ಕರಪ್ಷನ್ ಇದೆ. ಅವರು ನಮ್ಮ ಸಹಿತ ಬಂದು ಹೇಳ್ತಾರೆ, ನಾವು ಗಿಡ ಕೇಳಿದ್ರೆ ದುಡ್ಡು ತೊಗೊಳ್ಳಿ ಅಂತ ದುಡ್ಡು ಕೇಳ್ತಾರಂತೆ. ಅದೆಲ್ಲ ಸ್ವಲ್ಪ ಸರಿ ಮಾಡಬೇಕು. ನಾನು ಈ ವಾಪಸ್ ಆಗ್ತೀನಿ ಮಿನಿಸ್ಟರ್ ಆಲ್ಸೋ. ಆದಷ್ಟು ಹೆಚ್ಚು ನಾವು ಗಿಡ ಹಾಕಿದ್ರೆ ನಾವು ಪ್ರಕೃತಿ ಉಳಿಸ್ಬೋದು ಅಂತ ಒಂದು ಆಸೆ ನನಗೆಲ್ಲೋ ಒಂದು ಕಡೆ. ನೋಡ್ತಾಯಿದ್ದೀವಿ ಇವಾಗ ದಿನಾ ಟಿ ವಿಯಲ್ಲಿ ನೋಡ್ತಾಯಿದ್ದೀವಿ, ಇದ್ದಕ್ಕಿದ್ದಂಗೆ ಮಳೆ ಬರುತ್ತೆ, ಎಲ್ಲ ಕಡ್ದಾಕಿದ್ದಾರೆ, ಕಿತ್ಕೊಂಡು ಹೋಗ್ತಾಯಿದೆ ಎಲ್ಲದರಲ್ಲಿ. ಮೊನ್ನೆ ಎಲ್ಲ ಇದರಲ್ಲ ಆಯಿತು, ವೆಸ್ಟರ್ನ್ ಘಾಟಲ್ಲೆಲ್ಲ ಆಯಿತು. ಮೊನ್ನೆ ಇದು ನಮ್ಮ ಹೋದ ವರ್ಷ ನಮ್ಮ ವಯನಾಡಲ್ಲಿ ಆಗೋಯ್ತು, 10 ಹಳ್ಳಿಗಳು ಹೋಗ್ಬಿಡ್ತು. ಈ ಫಾರೆಸ್ಟ್ ಉಳಿಸಿದ್ರೆ, ನೇಚರ್ ಬೆಳೆದ್ರೆ, ಆ ಪ್ರಕೃತಿ ಸೌಂದರ್ಯ ಚೆನ್ನಾಗಿದೆ, ನಾವೆಲ್ಲ ಬದುಕ್ತೀವಿ. ಇಲ್ಲಾಂದ್ರೆ ನಾವು ಬದುಕೋದಿಲ್ಲ. ಅದಕ್ಕೋಸ್ಕರ ಆ ಉದ್ದೇಶ ಇಟ್ಕೊಂಡು ನನಗೆ ಅರ್ಥ ಇದೆ, ಎಷ್ಟು ಸಾಧ್ಯ ಆಗೋದು ಅಷ್ಟು ಜಾಸ್ತಿ ಗಿಡ ವರ್ಷನೂ ಗಿಡ ಹಾಕ್ಬೇಕು ಮಳೆಗಾಲದಲ್ಲಿ ಅಂತ. ಈ ಸಲ ಸ್ವಲ್ಪ ಬೇಗ ಮುಂಗಾರು ಬಂದಿದೆ, ಇನ್ನು ಹಿಂಗಾರು ಬರ್ತಾಯಿದೆ. ಇನ್ನೂ ಒಂದು ಸಲ ಬರ್ಬೋದು ಅಂತ ಯಾವುದೋ ಪ್ಲ್ಯಾನ್ ಮಾಡಿದ್ದೀವಿ, ಎಮ್ಮನಿಗೆ ಹೇಳಿದ್ದೀವಿ. ಸಿ ವೆರಿ ಗುಡ್ ಆಫೀಸರ್, ಪ್ರಯತ್ನ ಮಾಡೋಣ, ಗಿಡ ಹಾಕಿದ್ರೆ ಒಳ್ಳೆಯದಾಗುತ್ತೆ.